ಹಾಯ್ ಎಲ್ಲರಿಗೂ ನಮಸ್ಕಾರ. ಡಿನ್ನರ್ ಟೈಮ್ ಆಯಿತು. ಈವ್ನಿಂಗು ಟ್ಯೂಸ್ಡೇ ಈವ್ನಿಂಗು. ಸೊ ಡಿನ್ನರ್ ಸಲುವಾಗಿ ಪ್ರಿಪ್ರೇಷನ್ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೆ. ಅವಾಗಲೇ ಸ್ಟಾರ್ಟ್ ಮಾಡಿದ್ದು. ಇವಾಗ ರೈಸ್ ಇಡಬೇಕು ಅಂತ ಯೋಚನೆ ಇದೆ. ಸೊ ಫಸ್ಟ್ ಆಫ್ ಆಲ್ ಡಿನ್ನರ್ಗೆ ಏನು ಪ್ಲ್ಯಾನ್ ಅಂತಂದರೆ ರೈಸ್ ಇಟ್ಬಿಟ್ಟು ನೆಕ್ಸ್ಟು ಏನು ಅಂದರೆ ಸಾಂಬಾರು, ಟೊಮೆಟೊ ಸಾಂಬಾರು ಇಡಬೇಕು ಅಂತ ಯೋಚನೆ. ಸಾಂಬಾರು ಮಾಡಬೇಕು. ಸೊ ಸಾಂಬಾರು ಸಲುವಾಗಿ ಟೊಮೆಟೊ ತಂದಿದ್ದೀನಿ, ತೊಗರಿಬೇಳೆ ಇಲ್ಲಿದೆ, ಮತ್ತು ಟೊಮೆಟೊ ತಂದಿದ್ದೀನಿ. ಬೆಳ್ಳುಳ್ಳಿ ಫಸ್ಟ್ ಟೈಮ್ ಬೆಳ್ಳುಳ್ಳಿ ತಂದಿದ್ದೀನಿ. ಬೆಳ್ಳುಳ್ಳಿ ಸಲುವಾಗಿ ಅಂದರೆ ಸಾಂಬಾರು ಸಲುವಾಗಿ ಬೆಳ್ಳುಳ್ಳಿ ಚೆನ್ನಾಗಿದೆ. ಈರುಳ್ಳಿ ಇದೆ, ಕರಿಬೇವು ಇದೆ, ಮತ್ತು ಆಮ್ಲೆಟ್. ಸೊ ಈಗ ತಂದಿದ್ದೀನಿ ಆಮ್ಲೆಟ್ ಸಲುವಾಗಿ. ಸೊ 3 ಐಟಮ್ಸ್ ಕುಕ್ ಮಾಡಬೇಕು. ಇವಾಗ ಬೇಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇವಾಗ ಬೇಳೆ ಇಡ್ತಾಯಿದ್ದೀನಿ. ಬೇಳೆ ಹಾಫ್ ಕಪ್ಪು, ಇದು ಜಾಸ್ತಿ ಆಗುತ್ತೆ ಅಂತ ನಮಗೆ. ಸೊ ಹಾಫ್ ಕಪ್ಪು ಅಲ್ಲ, ಸ್ವಲ್ಪ ಕಡಿಮೆ ಇಡ್ತಾಯಿದ್ದೀನಿ. ಸೊ ಇದನ್ನು ಜಾಸ್ತಿ ಆಗುತ್ತಿಲ್ಲ ಅಂತ ಅನ್ಕೊತಾ ಇದ್ದೀನಿ. ಸ್ವಲ್ಪ ವಾಶ್ ಮಾಡ್ಕೊಳ್ಳೋಣ. ಸೊ ಬೇಳೆ ವಾಶ್ ಮಾಡ್ಕೊಂಡಿದ್ದಾಯಿತು. ಬೇಳೆ ಇಟ್ಬಿಡೋಣ. ಈಗ ತೊಗರಿಬೇಳೆ. ಸೊ ನೀರು ಬೇಕು ಜೊತೆಗೆ. ನೀರು ಎಷ್ಟು ಆಗ್ತದೆ ಅಂತ ಗೊತ್ತಿಲ್ಲ, ಸುಮ್ಮನೆ ಹಾಕ್ತಾಯಿದ್ದೀನಿ. ಇವಾಗ ರಿಯಲ್ ಕೆಲಸ ಸ್ಟಾರ್ಟ್ ಆಗುತ್ತೆ.
ಸಾಂಬಾರು ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ, ಆಲ್ಮೋಸ್ಟ್ ಆಗಿದೆ, ಚೆನ್ನಾಗಿ ಕಾಣ್ತಾ ಇದೆ. ಅಷ್ಟೇ ಉಪ್ಪು ಸ್ವಲ್ಪ ನೋಡ್ಕೊಳ್ಬೇಕು, ಉಪ್ಪು ಟೇಸ್ಟ್ ನೋಡ್ಕೊಂಡು ಆಮ್ಲೆಟ್ ರೆಡಿ ಇದೆ. ಮೆಣಸಿನ್ಕಾಯಿ ಇಲ್ಲ ಇವತ್ತು, ಓಕೆ. ಸೊ ಮೆಣಸಿನ್ಕಾಯಿ ಇಲ್ಲ, ಹಾಗೆ ಆಮ್ಲೆಟ್ ಹಾಕ್ಕೊಂಡು ತಿನ್ನಬೇಕು. ಚೆನ್ನಾಗಿದೆ, ಇವಾಗ ಪರ್ಫೆಕ್ಟ್ ಸಾಂಬಾರು. ಸೊ ಇವಾಗ ಸಾಂಬಾರು ಚೆನ್ನಾಗಿತ್ತು, ರೈಸ್ ಇಟ್ಬಿಟ್ಟು ನೆಕ್ಸ್ಟ್ ಮುಂದಿನ ಕ್ಲೋಸ್ ಆಮ್ಲೆಟ್ ಮಾಡಿ ಚಾಪ್ಟರ್ ಕ್ಲೋಸ್ ಮಾಡಬೇಕು. ಸಾಂಬಾರು ರೆಡಿಯಾಗಿದೆ, ಸಾಂಬಾರು ತೆಗೆದು ತೋರಿಸ್ತೀನಿ. ರೈಸ್ ಇಡ್ತಾ ಇದ್ದೀನಿ ಇವಾಗ. ರೈಸ್ ಇಟ್ಟು ಮುಂದಿದ್ದು ಆಮ್ಲೆಟ್ ಸ್ವಲ್ಪ ರೆಡಿ ಮಾಡ್ತೀನಿ. ಸೊ ಇವಾಗ ನೀವು ಟೇಸ್ಟು ಚೆನ್ನಾಗಿದೆ, ಖಾರನೂ ಸ್ವಲ್ಪ ಚೆನ್ನಾಗಿ ಹಾಕಿದ್ದೀನಿ, ನನಗೆ ಸ್ಪೈಸಿ ಬೇಕಂತ. ಸೊ ಚೆನ್ನಾಗಿದೆ. ಸೊ ರೈಸ್ ಇಟ್ಟಿದ್ದೀನಿ, ಇವಾಗ ಆಮ್ಲೆಟ್ ಸಲುವಾಗಿ ರೆಡಿ ಮಾಡ್ಕೊಳ್ಳೋಣ. ಹಂಚ್ಕೊಂಡಿದ್ದೀನಿ ಸ್ವಲ್ಪ. ಸೊ ಆಮ್ಲೆಟ್ ಸಲುವಾಗಿ ಆಮ್ಲೆಟ್ ಎಗ್ ಗ್ಲಾಸ್ ಇದೆ. ಸೊ ಆಮ್ಲೆಟ್ ಸಲುವಾಗಿ ರೆಡಿ ಮಾಡ್ಕೊಳ್ಳೋಣ, ನೋಡ್ತಾರೆ. ಈ ಖಾರ ಹಾಕ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲನೂ ರೆಡಿ ಆಯಿತು. ಸಾಂಬಾರು ರೆಡಿಯಾಗಿದೆ, ರೈಸ್ ರೆಡಿಯಾಗಿದೆ, ಆಮ್ಲೆಟು ರೆಡಿ. ಸೊ ಆಲ್ಮೋಸ್ಟ್ ಫಿನಿಶಿಂಗು. ಎಲ್ಲ ಫಿನಿಶ್ ಆದಮೇಲೆ ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ, ವೇಟ್ ಮಾಡಿ. ಸೊ ಆಮ್ಲೆಟು ರೆಡಿ ಇದೆ, ಆಮ್ಲೆಟು ರೆಡಿ, ರೈಸ್ ರೆಡಿ, ಎಲ್ಲನೂ ರೆಡಿ. ಇವಾಗ ಅಷ್ಟೇ ಊಟ ಮಾಡೋದಷ್ಟೇ. ಸೊ ಟೈಮ್ ಬಂತು. ಸೊ ಟೈಮ್ ಎಷ್ಟಾಗಿದೆ ಅಂದರೆ, ವೇಟ್ ಮಾಡಿ ಒಂದು ನಿಮಿಷ. 9 o'clock, ತುಂಬ ಲೇಟ್ ಆಯಿತು. ಸೊ ಬೇಗ ಬೇಗ ಊಟ ಮಾಡಿಕೊಂಡು ಎಲ್ಲನೂ ತೊಳೆದು ಕ್ಲೀನ್ ಮಾಡಿ ಫಾಸ್ಟಾಗಿ ಸಾಂಬಾರು, ಇದು ರೈಸ್ ತೋರಿಸ್ತೀನಿ, ಇದು ಆಮ್ಲೆಟು. ಸೂಪರಾಗಿ ಡಿನ್ನರ್ ಆಗುತ್ತೆ. ಈಗ ಚೆನ್ನಾಗಿದೆ. ಹಾರ್ಡ್ ವರ್ಕ್ ಮಾಡಿ ಸಲುವಾಗಿ, ಅಂದರೆ ಹಾರ್ಡ್ ವರ್ಕ್ ಅಂದರೆ ಕುಕ್ಕಿಂಗು ಆಲ್ಮೋಸ್ಟ್ 1 hour ಆಯಿತು ಕುಕ್ಕಿಂಗ್ ಮಾಡೋಕ್ಕೆ. ಆಲ್ಮೋಸ್ಟ್ 54 minutes ಆಗಿದೆ, 54 minutes. ಸೊ ರೈಸ್ ತೆಗೆದು ನೋಡೋಣ, ರೈಸ್ ಹಿಂಗಾಗಿದೆ ಅಂತ. ಇದನ್ನೆಲ್ಲ ರೈಸ್ ಆಗಿದೆ ಆಲ್ಮೋಸ್ಟು ಚೆನ್ನಾಗಿ, ಜಾಸ್ತಿ ನೀರು ಹಾಕಿಲ್ಲ. ಐ ಥಿಂಕ್ ಸ್ವಲ್ಪ ಮೆತ್ತಗಾಗ್ಬಿಟ್ಟಿದೆ. ಸೊ ಒಳ್ಳೆಯದೇ ನೈಟು. ಇದು ಮಾರ್ನಿಂಗ್ ಸಲುವಾಗಿ ಇಡ್ತಾ ಇದ್ದೀನಿ. ಸಾಂಬಾರು ಜಾಸ್ತಿ ಇದೆ, ಸೊ ಅದರ ಸಲುವಾಗಿ ಮಾರ್ನಿಂಗ್ ಕೆಲಸ ಆಗುತ್ತೆ, ಮಾರ್ನಿಂಗ್ ತಿನ್ನೋಕ್ಕೆ. ಇದು ಸಾಂಬಾರು ಜಾಸ್ತಿ ಇದೆ, ಸೊ ಮಾರ್ನಿಂಗು ಆಗುತ್ತೆ ನನಗೆ. ಕೆಳಗಡೆ ಪ್ಲೇಟಲ್ಲಿ ಹಾಕಬೇಕಿತ್ತು, ಮೇಲ್ಗಡೆ ಪ್ಲೇಟಲ್ಲಿ ಬಡಿಸ್ಕೊಂಡಿದ್ದೀನಿ.
ಅಕ್ಕಿ. ಓ ಸಾರಿ, ಸೈಡ್ಗೆ ಆಮ್ಲೆಟು. ಸೊ ಅಷ್ಟೇ. ಬನ್ನಿ ತೋರಿಸ್ತೀನಿ ಈಗ ಚೆನ್ನಾಗಾಗಿದ್ದಾನೆ ಇಲ್ವ ಅಂತ. ಸೊ ಚೆನ್ನಾಗಾಗಿದ್ದಾನಲ್ವ ಅಂತ ನೋಡೋಕ್ಕಾದ್ರೆ ಸೂಪರಾಗಿ ಕಾಣ್ತಾ ಇದೆ, ಬಟ್ ತಿನ್ನೋಕ್ಕೂ ಚೆನ್ನಾಗಿದೆ. ಏನಕ್ಕೆ ಸಾಂಬಾರು ಚೆನ್ನಾಗಿತ್ತು ಮತ್ತು ಆಮ್ಲೆಟ್ ಹೆಂಗಾದ್ರೆ ಕಂಪಲ್ಸರಿ ಚೆನ್ನಾಗಿರುತ್ತೆ ನನ್ನ ಕೈಯಿಂದ. ಸೊ ಇವತ್ತಿಂದ ಇಷ್ಟೇ. ನೈಟ್ ಇದು ನಮ್ಮದು ಪ್ಲ್ಯಾನ್ ಇತ್ತು. ಸೊ ಅದು ಎಕ್ಸಿಕ್ಯೂಟ್ ಆಗಿ ಸಕ್ಸಸ್ಫುಲ್ ಆಯಿತು. ಸೊ ನಾಳೆ ಮತ್ತೆ ಯೋಚನೆ ಮಾಡೋಣ ಏನಾಗುತ್ತೆ ಅಂತ. ಇನ್ನೂ ಸ್ವಲ್ಪ ಕ್ಲೀನಿಂಗ್ ಇದೆ. ಸೊ ಅಲ್ಲಿವರೆಗೂ ಊಟ ಮಾಡ್ಕೊಳ್ತೀನಿ. ಅಲ್ಲಿವರೆಗೂ ನೋಡೋಣ ಮುಂದೆ ಏನು ಪ್ಲ್ಯಾನ್ ಆಗುತ್ತೆ ಅಂತ. ಸೊ ಊಟ ಮಾಡಿದ್ಮೇಲೆ ಮತ್ತೆ ನೋಡೋಣ ಏನಾಗುತ್ತೆ ಪ್ಲ್ಯಾನ್. ಸೊ ಅಲ್ಲಿವರೆಗೂ ನೋಡ್ತಾ ಇರಿ.